ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಅಭಿವೃದ್ಧಿ ಕಡೆ ಗಮನ ಹರಿಸದೆ ಕೇವಲ ಇಲಾಖೆ ಅಧಿಕಾರಿಗಳ ಮೇಲೆ ದರ್ಪ ತೋರುವ ಕೆಲಸವನ್ನ ಇಲ್ಲಿನ ಶಾಸಕರು ಮಾಡುತ್ತಿದ್ದಾರೆ ಹೊರತು ಅವರಿಂದ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಇವರು ಬೇಲೂರು ಸಮಗ್ರ ಅಭಿವೃದ್ಧಿಗೆ ಬಂದಿಲ್ಲ. ಇವರು ಕೇವಲ ಶೋಕಿಗಾಗಿ ಶಾಸಕರಾಗಿದ್ದಾರೆ ಎಂದು ತಾಲೂಕು ಕೆಡಿಪಿ ಸದಸ್ಯರು ಆದ ನಂದೀಶ್ ಹಾಗೂ ಚೇತನ್ ಸಿಗೌಡ ಆರೋಪಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಬೇಲೂರು ಶಾಸಕರು ನಾನು ಬಂದ ನಂತರ ಬೇಲೂರಿನ ಸಮಗ್ರ ಅಭಿವೃದ್ಧಿ ಮಾಡುತ್ತೇನೆಂದು ಬಡಾಯಿ ಕೊಚ್ಚಿಕೊಂಡಿದ್ದು ಅವರ 1 ವರ್ಷದ ಸಾಧನೆಯಾಗಿದೆ. ಇಲ್ಲಿಯ ತನಕ ಒಂದೇ ಒಂದು ಅಭಿವೃದ್ಧಿ ಕೆಲಸಗಳಾಗಿಲ್ಲ. ಸುಮ್ಮನೆ ರಸ್ತೆ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳುವ ಮೂಲಕ ಜನರನ್ನ ದಿಕ್ಕು ತಪ್ಪಿಸುವ ಗುದ್ದಲಿ ಪೂಜೆ ಮಾಡ್ತಿದ್ದಾರೆ. ಅವರ ಸಾಧನೆ ಏನಪ್ಪಾ ಅಂದ್ರೆ ಇಲ್ಲಿರುವ ಒಳ್ಳೆಯ ಅಧಿಕಾರಿಗಳ ಮೇಲೆ ದರ್ಪ ತೋರೋದ್ರ ಜೊತೆಗೆ ಸಭೆಯಲ್ಲಿ ಏಕವಚನದಲ್ಲೇ ಅವರನ್ನ ಹೆದರಿಸುವುದು ತರಬಲ್ಲ. ಇದರಿಂದಾಗಿ ಒಳ್ಳೆಯ ಅಧಿಕಾರಿಗಳು ಬೇಲೂರಿನಲ್ಲಿ ಕೆಲಸ ಮಾಡಲು ಇರಲು ಇಷ್ಟಪಡ್ತಾ ಇಲ್ಲ. ಇದರಿಂದ ಅಧಿಕಾರಿಗಳು ತಾಲೂಕಿನಲ್ಲಿ ಕೆಲಸ ಮಾಡಲು ನಿರಾಸಕ್ತಿ ತೋರ್ತಾ ಇದ್ದು ಇದರಿಂದಾಗಿ ಸಾರ್ವಜನಿಕರ ಕೆಲಸದಲ್ಲಿ ವಿಳಂಬವಾಗ್ತಾ ಇದೆ. ಅಲ್ಲದೆ ಇಲ್ಲಿಯ ತನಕ ಎಲ್ಲ ಇಲಾಖೆ ಅಧಿಕಾರಿಗಳ ಸಭೆ ಕರೆದಿಲ್ಲ. ಎಲ್ಲವನ್ನು ಕೂಡ ಏಕಪಕ್ಷೀಯ ನಿರ್ಧಾರ ಮಾಡ್ತಿದ್ದಾರೆ. ಇದರಿಂದ ಅಧಿಕಾರಿಗಳು ಕೆಲಸದಲ್ಲಿ ನಿರಾಸಕ್ತಿ ತೋರ್ತಿದ್ದಾರೆ. ಬೇಲೂರಿನಲ್ಲಿ ಕೆಲಸ ಮಾಡಲು ಭಯಪಡ್ತಿದ್ದಾರೆ. ಈ ವಿಷಯ ವಿಧಾನಸೌಧದ ತನಕ ತಲುಪಿದ್ದು ಇಲ್ಲಿಗೆ ಉನ್ನತ ಮಟ್ಟದ ಅಧಿಕಾರಿಗಳು ಇಲ್ಲದೆ ಎಲ್ಲ ಕೆಲಸಗಳು ವಿಳಂಬವಾಗಿದೆ. ಬಗರ್ ಹುಕುಂ ಸಮಿತಿ ಇದ್ರೂ ಕೂಡ ಸಾರ್ವಜನಿಕರ ಬಗ್ಗೆ ಹಿತಾಸಕ್ತಿ ಇಲ್ಲದ ಬಗ್ಗೆ ಇವರು ಸಭೆ ಕರೆದಿಲ್ಲ. 9,000 ಅರ್ಜಿಗಳು ವಿಲೇವಾರಿಯಾಗಿಲ್ಲ. ಮುಕ್ತವಾಗಿ ಕೆಲಸ ಮಾಡಲು ಯಾವ ಅಧಿಕಾರಿಗಳಿಗೂ ಬಿಡ್ತಾ ಇಲ್ಲ. ಹಿಂದಿನಿಂದ ಧಾರ್ಮಿಕ ಪದ್ಧತಿಯಂತೆ ನಡೆದುಕೊಂಡು ಬರ್ತಾ ಇದ್ದ ಶ್ರೀ ಚೆನ್ನಕೇಶವ ದೇವಸ್ಥಾನದ ಉತ್ಸವ ನಡೆಸುವ ಅಡ್ಡೆ ಉತ್ಸವವನ್ನ ಟೆಂಡರ್ ಕರೆಯುವ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಬೇಲೂರಿನ ಸಂಪ್ರದಾಯ ತಿಳಿಯದೆ ಶಾಸಕರು ಏನು ಕೆಲಸ ಮಾಡ್ತಿದ್ದಾರೆ? ದೇವಸ್ಥಾನದ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡೋದು ಸರಿಯಲ್ಲ. ಇವರು ಶೋಕಿಗಾಗಿ ಶಾಸಕರಾಗಿದ್ದಾರೆ ಹೊರತು ಸಾರ್ವಜನಿಕರ ಕೆಲಸ ಮಾಡಲು ಓಡಾಡ್ತಾ ಇಲ್ಲ. ಕ್ಷೇತ್ರದ ಅಭಿವೃದ್ಧಿಗೆ ಕೆಡಿಪಿ ಸಭೆ ಕರೆದಿಲ್ಲ. ಕ್ಷೇತ್ರದ ಅಭಿವೃದ್ಧಿಗಾಗಿ ನಮ್ಮ ವಿಶ್ವಾಸ ಪಡೆದುಕೊಳ್ತಾ ಇಲ್ಲ. ಅವರಿಗೆ ಬೇಕಾದವರಿಗೆ ಸರ್ಕಾರದ ನಿಯಮ ಮೀರಿ ಕೆಲಸ ಮಾಡ್ತಿದ್ದಾರೆ. ಅಧಿಕಾರಿಗಳ ಮೇಲೆ ಒತ್ತಡ ತರುತ್ತಿದ್ದಾರೆ. ಇಲ್ಲಿಯ ತನಕ ಬೇಲೂರಿಗೆ ಅನುದಾನ ತರಲು ಶಾಸಕರು ವಿಫಲರಾಗಿದ್ದಾರೆ. ನಮ್ಮದೇ ಸರ್ಕಾರ ಇರೋದ್ರಿಂದ ನಾವು ಜೊತೆಯಲ್ಲಿ ಬರ್ತೀವಿ. ಅನುದಾನ ತಂದು ಬೇಲೂರಿನ ಸಮಗ್ರ ಅಭಿವೃದ್ಧಿಗೆ ನಾವು ಕೂಡ ಸಹಕರಿಸ್ತೀವಿ. ತಾಲೂಕಿನಲ್ಲಿ ರಸ್ತೆಗಳೆಲ್ಲ ಹದಗೆಟ್ಟಿದ್ದು ಗುಂಡಿಗಳನ್ನ ಮುಚ್ಚಲು ಸಾಧ್ಯವಾಗದ ಸ್ಥಿತಿಯಲ್ಲಿ ಇದ್ದಾರೆ. ಕೇವಲ ಗುದ್ದಿ ಪೂಜೆ ಮಾಡೋದ್ರಲ್ಲೇ ತಲ್ಲೀನರಾಗಿದ್ದಾರೆ. ಮಲೆನಾಡು ಭಾಗದಲ್ಲಿ ನೀರಿನ ಕೊರತೆ ಕಾಣ್ತಾ ಇದ್ದು ಅದನ್ನು ಕೂಡ ಸರಿಪಡಿಸದೆ ಕೈಕಟ್ಟಿ ಕುಳಿತಿದ್ದಾರೆ. ನಾನು ಬಂದ ನಂತರ ತಾಲೂಕಿನಲ್ಲಿ ಭ್ರಷ್ಟಾಚಾರ ಮುಕ್ತವನ್ನಾಗಿ ಮಾಡ್ತೀನಿ ಅಂತ ಸಭೆ ಸಮಾರಂಭದಲ್ಲಿ ಬಡಾಯಿ ಕೊಚ್ಚಿಕೊಳ್ಳುವ ಇವರು ತಾಲೂಕಿನ ಇಲಾಖೆಯಲ್ಲಿ ನಡೀತಾ ಇರುವ ಭ್ರಷ್ಟಾಚಾರ ಬಗ್ಗೆ ಇವರಿಗೆ ಮಾಹಿತಿ ಇಲ್ವಾ? ಕಂದಾಯ, ತಾಲೂಕು ಪಂಚಾಯಿತಿ, ಪುರಸಭೆ, ಗ್ರಾಮ ಪಂಚಾಯತ್ನಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದ್ರು. ಇದರ ಬಗ್ಗೆ ಯಾಕೆ ಧ್ವನಿ ಎತ್ತುತ್ತಾ ಇಲ್ಲ? ಇವರು ಕೇವಲ ಬಡಾಯಿ ಶಾಸಕರು ಅಂತ ಕಿಡಿಕಾರಿದ ಇವರು ನಾವು ಇವರ ಬಗ್ಗೆ ಸರ್ಕಾರಕ್ಕೆ ಹಾಗೂ ರಾಜ್ಯಪಾಲರಿಗೆ ದೂರು ನೀಡುತ್ತೀವಿ ಎಂದರು. ತಾಲೂಕಲ್ಲಿ ಎಲ್ಲ ಅಧಿಕಾರಿಗಳ ಸಭೆ ಕರೆದು ತೀರ್ಮಾನವಾಗುವಂಥ ಎಲ್ಲ ಕಾರ್ಯಕ್ರಮಗಳನ್ನು ಶಾಸಕರು ಏಕಪಕ್ಷೀಯವಾಗಿ ಮಾಡ್ತಿದ್ದಾರೆ. ಒಂದು, ತಾಲೂಕಿನಲ್ಲಿ ಯಾವುದೇ ಅಧಿಕಾರಿಗಳು ಇಲ್ಲ. ಎಲ್ಲ ಅಧಿಕಾರಿಗಳು ಕೂಡ ಕೆಲಸ ಮಾಡೋ ಮನಸ್ಥಿತಿನಲ್ಲಿಲ್ಲ. ಯಾಕೆ ಅಂದರೆ ತಾಲೂಕಲ್ಲಿ ಅಧಿಕಾರಿಗಳಿಗೂ ಮತ್ತು ಶಾಸಕರಿಗೂ ಸಮನ್ವಯತೆ ಬರ್ತಾ ಇದೆ. ಯಾವುದೇ ಇಲಾಖೆಯಲ್ಲಿ ಫುಲ್ಫಿಲ್ ಇದೆ, ಬಟ್ ಎಲ್ಲ ಡೆಪ್ಯುಟೇಷನ್ ಇಂದ ಹೊರಗೋಗಿದ್ದಾರೆ. ಯಾಕೆ ಹೋಗಿದ್ದಾರೆ ಅಂದರೆ ಬಾಯಿ ಬಿಡೋಕ್ಕೂ ಕಷ್ಟ ಆಗಿದೆ ಅವರಿಗೆ. ಶಾಸಕರು ವಿಶ್ವಾಸದಿಂದ ಕೆಲಸ ತಗೊಳ್ತಾ ಇಲ್ಲ. ಒಯ್ಯೋದು ಒಂದು ಇಲಾಖೆ ಅಂತಲ್ಲ, ಎಲ್ಲ ಇಲಾಖೆಯಲ್ಲೂ ಅಷ್ಟೇ. ಈಗ 1 ವರ್ಷದಿಂದ ಯಾರು ಇಲ್ಲಿ ತಾಲೂಕಿಗೆ ಟ್ರಾನ್ಸ್ಫರ್ ಆಗಿ ಬಂದಿದ್ದಾರೆ ಅವರೆಲ್ಲರೂ ನಾವು ಬೇಡಪ್ಪ ಸಾಕು ಟ್ರಾನ್ಸ್ಫರ್ ತಗೊಂಡು ಹೋಗ್ಬಿಡ್ತೀವಿ ಹೊರಗಡೆ ಅನ್ನೋ ಮಟ್ಟಕ್ಕೆ ಬಂದಿದ್ದಾರೆ. ಇಲ್ಲಿ ಇರಬೇಕಾದಂಥವ್ರು ಡೆಪ್ಯುಟೇಷನ್ ತಗೊಂಡು ಹೊರಗೋಗಿದ್ದಾರೆ. ಹಾಸನ್ನು, ಅರಸೀಕೆರೆ, ಕುರುಗೋಡು ಈ ಥರ ಅಲ್ಲಲ್ಲಿ ಕೆಲಸ ಮಾಡ್ತಿದ್ದಾರೆ. ಸಕಲೇಶ್ಪುರ, ಹಾಸನ್ನು ಹೆಚ್ಚು. ಇಲಾಖೆ ಅಧಿಕಾರಿಗಳೇ ಇಲ್ಲದೆ ತಾಲೂಕಲ್ಲಿ ಅಧಿಕಾರ ನಡೆಸೋದು ಹೇಗೆ? ಶಾಸಕರು ತಾಲೂಕು ಆಡಳಿತ ವ್ಯವಸ್ಥೆ ಸಂಪೂರ್ಣ ಕೊಲ್ಯಾಪ್ಸ್ ಆಗಿದೆ. ಇವರು ಈಗ ಒಂದು ಉದಾಹರಣೆಗೆ ಹೇಳಬೇಕು ಅಂದ್ರೆ ಮೊನ್ನೆ ಕನ್ನಡಪ್ರಭದಲ್ಲೇ ಬಂದಿತ್ತು. ಅಧಿಕಾರಿಗಳಿಗೆ ಇಷ್ಟ ಆ ಥರ ನಡ್ಕೊಳ್ತಾ ಇಲ್ಲ, ಕೆಲಸ ಮಾಡ್ತಿದ್ದಾರೆ. ಒಂದು, ಆಮೇಲೆ ದೇವಸ್ಥಾನದ ವಿಚಾರದಲ್ಲೂ ಅಷ್ಟೇ. ಇಂದು ತಲತಲಾಂತರದಿಂದ ಸಂಪ್ರದಾಯವಾಗಿ ನಡ್ಕೊ ಬಂದಿರೋಂಥದ್ದನ್ನ ಈಗ ಟೆಂಡರ್ ಕರಿತೀವಿ ಅಂತ ಕೂತಿದ್ದಾರೆ. ಅದು ಅಡ್ಡೆಗಾರರ ಸಮಸ್ಯೆಗೆ. ಅಡ್ಡೆಗಾರರು ಅವರು ಒಂದು ರೀತಿ ಬೇಲೂರು ದೇವಸ್ಥಾನದ ಕಾವಲುಗಾರರಿದ್ದಂಗೆ. ಈಗ ಸನಾತನ ಧರ್ಮದ ಸಂಸ್ಕೃತಿ ಇರಬೇಕು, ನಡಾವಳಿ ಇರಬೇಕು, ಇದನ್ನ ನಡೆಸ್ಕೊಂಡು ಹೋಗಂತವ್ರು ಈ ಬೇಲೂರು ಸಂಸ್ಕೃತಿನೇ ಗೊತ್ತಿಲ್ಲದ ಶಾಸಕರು ಆಗಿರಲಿ. ಬೇಲೂರು ದೇವಸ್ಥಾನಕ್ಕೆ ಬೇಲೂರಲ್ಲಿ ಚೆನ್ನಕೇಶವನೇ ಸುಪ್ರೀಮು. ಅದು ಬಿಟ್ಟು ಇವರು ಚೆನ್ನಕೇಶವ ದೇವಾಲಯದಲ್ಲಿ ನಡೆದು ಬಂದಂತಹ ಸಂಪ್ರದಾಯಗಳನ್ನು ಧಿಕ್ಕರಿಸಿ ಟೆಂಡರ್ ಕರೆದ್ರೆ ಇವರು ಸನಾತನ ಧರ್ಮದ ವಿರೋಧಿಗಳು ಬಂದು ಸೇರ್ಕೋಬಹುದು ಅಲ್ವೇ? ಈಗ ಅಡ್ಡೆಗಾರರು ಅಲ್ಲಿ ಬೇಕಾದಷ್ಟು ಬೆಲೆ ಮಾಡುವ ಒಡವೆ ಇದೆಲ್ಲ ಇರುತ್ತೆ. ಇಲ್ಲಿಂದಲೂ ಸಂಪ್ರದಾಯಕ್ಕೆ ಅಡ್ಡೆಗಾರರು ಅದನ್ನು ಕಾಪಾಡ್ಕೊಂಡು ಬಂದಿದ್ದಾರೆ.
ಅವರಿಗೂ ಗೌರವ ಕೊಟ್ಕೊಂಡು ದೇವಸ್ಥಾನದ ವಿಚಾರದಲ್ಲಿ ಭಾರಿ ತಪ್ಪು ಮಾಡ್ತಾ ಇದ್ದಾರೆ. ಅಂದ್ರೆ ಅವರಿಗೆ ಈ ಸ್ವಂತ ಪ್ರತಿಷ್ಠೆ ಆಗಿದೆ ವಿನಃ ತಾಲೂಕಿನ ಆಡಳಿತ ಅವರಿಗೆ ಮುಖ್ಯ ಆಗಿಲ್ಲ. ಅವರು ಶೋಕಿಗಾಗಿ MLA ಆಗಿದ್ದಾರೆ. ಅವರು ಜನಸಾಮಾನ್ಯರು ಕೆಲಸ ಮಾಡಬೇಕು ಅಂತ MLA ಆಗಿಲ್ಲ. ಈಗ ರಸ್ತೆ ಮಾರ್ಜಿನಿಗೆ ಈ ಸೊತ್ತು ಕೊಡಿ ಅಂತೇಳಿ ಫೋನ್ ಮಾಡೋದು, FG ಚಾನಲ್ ಪಕ್ಕ 94C ನಲ್ಲಿ ಕೊಡೋದು, ಏನೋ ನಿವೇಶನ ಹಂಚೋದು. FG ಚಾನಲ್ಗೆ ಸೇರಿದ್ದು ಮತ್ತೆ ಇದು ಅಕ್ವೈರ್ ಮಾಡ್ಕೊಂಡಿದ್ದ ಜಾಗಕ್ಕೆಲ್ಲ ನಿವೇಶನ ಕೊಟ್ರೆ ಇದು ಕಾನೂನು ಪ್ರಕಾರ ಸರಿನಾ? ಮತ್ತೆ ಫಸ್ಟ್ ನೀನು ಇದು ಮಾಡ್ಬಿಡು, ಈ ಸೊತ್ತು ಕೊಡು, ನೀನು ಮನೆ ಕಟ್ಟಕ್ಕೆ ಲೈಸೆನ್ಸ್ ಕೊಡೋದು ಆಮೇಲೆ ನೋಡ್ಕೊಳ್ಳೋಣ. ಇದು ನಡೀತಾ ಇದೆ. ಆಮೇಲೆ ಅಧಿಕಾರಿಗಳು ಯಾರಿಗೂ ಇಲ್ಲಿ ಬರಬೇಕು ಅನ್ನೋದಿಲ್ಲ. ಯಾರನ್ನೇ ಏನಾದ್ರು ಬರ್ತಾ ಇದಾರ, ಹೊಸಬ್ರು ಬರಕ್ಕೆ ಯಾರು ಇದಾರ ಅಂದ್ರೆ ಇದು ವಿಧಾನಸೌಧ ತನಕ ಗೊತ್ತಾಗಿದೆ. ಬೇಲೂರು ಶಾಸಕರು ನಮಗೆ ಅಧಿಕಾರಿಗಳಿಗೆ ಕೆಲಸ ಮಾಡಕ್ ಬಿಡಲ್ಲ, ನಾವು ಅಲ್ಲಿಗೆ ಬರಲ್ಲ ಅನ್ನೋ ಮಾತು ಇಲ್ಲಿಗಲ್ಲ, ವಿಧಾನಸೌಧಕ್ಕೆ ಗೊತ್ತಾಗಿದೆ. ಇನ್ನ ತಾಲೂಕಲ್ಲಿ ಅರ್ಧಕ್ಕಿಂತಲೂ ಕಡಿಮೆ ಇದ್ದಾರೆ ಅಧಿಕಾರಿಗಳು. ಅವ್ರು ಬರೋದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಬೇಲೂರು ಕ್ಷೇತ್ರಕ್ಕ ನಾವು ಬರಲ್ಲ ಅಂತಾರೆ. ಯಾಕೆ ಹಿಂಗೆ ಬರ್ತಾ ಇಲ್ಲ ಅಂತ ವಿಚಾರಿಸಿ ನಮಗೆ KDP ಸದಸ್ಯರಾಗಿರಿಂದ 36-39 ಇಲಾಖೆಗಳು ಕೂಡ ನಮಗೆ ಅರಿವಿರಬೇಕು. ಎಲ್ಲಾ ಇಲಾಖೆಗಳನ್ನು ನಾವು KDP ಪ್ಲಸ್ ಇನ್ಸ್ಪೆಕ್ಷನ್ ಕಮಿಟಿ ಅಂತಾನೆ ಇರೋದು. ಪುಲ್ವಾಮಾ ಎಲ್ಲಾನು ವಿಚಾರಿಸ್ತಾ ಇರ್ತೀವಿ. ಕೆಲವು ಇಲಾಖೆಗಳಿಗೆ ಹೋಗ್ತಾ ಇರ್ತೀವಿ. ಏನ್ ಸಮಸ್ಯೆ ಅಂತ ವಿಚಾರಿಸ್ತಾ ಇರ್ತೀವಿ. ಸುಮಾರು ಏನ್ ಸಮಸ್ಯೆ ಬಗೆಹರಿಸಕ್ಕೆ ಫಂಡಿಂಗ್ ಸಮಸ್ಯೆ ಏನ್ ತರಬೇಕಾಗಿಲ್ಲ. ಪಂಚಾಯತಿ ಒಳಗೆ ಮಾಡ್ಬೋದು, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನಾಗ್ಬೋದು. ಇವಾಗಲೇ ವಿಶ್ವಾಸಕ್ಕೆ ತಗೊಂಡಿಲ್ಲ. ತಾಲೂಕು ತಹಸೀಲ್ದಾರ್ ಇವರಿಗೂ ವಿಶ್ವಾಸ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ. ಟೋಟಲಿ KDP ಸಭೆ ಕರಿಬೇಕಾಯ್ತು. ಇಲ್ಲಿ ತನಕ KDP ಸಭೆ ಕರೆದಿಲ್ಲ. 4 ತಿಂಗಳಾಗಿದೆ KDP ಮೆಂಬರ್ಗಳಾಗಿ. ಬಗಾರಕ್ಕೂಮ್ ಸಮಿತಿ ಮೊನ್ನೆ ಕರೆದಿದ್ದಾರೆ, ಮತ್ತೆ ಬಗಾರಕ್ಕೂಮ್ ಸಮಿತಿ ಡೇಟ್ ಕೊಟ್ಟಿದ್ದಾರೆ. ಅದು ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಆ ಹೆದರಿಕೆ ಇತ್ತು. ಇನ್ನು ಇವರಲ್ಲದ ಇನ್ನೊಂದು ಕಮಿಟಿ ಮಾಡಿತ್ತು, ಅದಕ್ಕೆ ಕರೆದಿದ್ದಾರೆ. ಅಲ್ಲೂ ಕೂಡ 9,000 ಫೈಲ್ ಇದೆ. ಸಭೆನ ಸರಿಯಾಗಿ ಮಾಡ್ತಿಲ್ಲ. 3 ಗಂಟೆಗೆ ಟೈಮ್ ಕೊಟ್ರೆ 5 ಗಂಟೆಗೆ ಬರ್ತಾರೆ. 1 ಗಂಟೆ ಸಾಂಕೇತಿಕವಾಗಿ ನಾವು ಸಭೆ ಮಾಡಿದೀವಿ ಅಂತೇಳಿ ಹೋಗ್ತಾರೆ. ಮೊನ್ನೆನೂ ಅಷ್ಟೇ ರಾತ್ರಿ 7 ಗಂಟೆಯಲ್ಲಿ ಸಸಿ ನೆಡೋದಕ್ಕೆ ಅಂತೇಳಿ ನಿಲ್ಸ್ಕೊಂಡಿದ್ರು ಫಾರೆಸ್ಟ್ ಅನ್ನ. ಇಲ್ಲಿ ಫೀಲ್ಡ್ ಇದೆಯಲ್ಲ, ಆ ಫೀಲ್ಡ್ ಅಲ್ಲ. ಯಾಕೆ ಅಂತಂದ್ರೆ ಇವತ್ತಿನವರೆಗೂ MLA ಆಗಿ 1 ವರ್ಷ ಆಗ್ತಾ ಬಂತು, ಒಂದೇ ₹1 ಅನುದಾನ ತಂದಿಲ್ಲ. ನಮ್ಮನ್ನ ಒಂದು KDP ಸಭೆನ ಕರಿಬೇಕಾಗಿತ್ತು. 6 ತಿಂಗಳು ಆಯ್ತು ಅನುಮೋದನೆ ಆಗಿ ಸರ್ಕಾರದಿಂದ ಆದೇಶ ಹೊರಡಿಸಿ. 6 ತಿಂಗಳಿಂದ ಒಂದೇ ಒಂದು ಸಭೆ ಕರೆದಿಲ್ಲ. ನಮ್ಮನ್ನು ಯಾಕೆ KDP ಸದಸ್ಯರು ಅಂತೇಳಿ ಆಯ್ಕೆ ಮಾಡಿ ಕಳಿಸಿದೆ? ಅದ್ರ ಅರಿವಿದೆಯಾ ಶಾಸಕರಿಗೆ? ಅರಿವಿಲ್ಲ. ಇವತ್ತು ನಮ್ಮನ್ನ ಜೊತೆಗೂಡಿಸ್ಕೊಂಡು ಕ್ಷೇತ್ರಾಭಿವೃದ್ಧಿಗೆ ಹೋಗಿ ನಾವು ಫಂಡ್ ತಗೊಬರೋಕ್ಕೆ ನಾವು ರೆಡಿ ಇದ್ದೀವಿ. ಜೊತೆಯಲ್ಲಿ ಸಹಕಾರ ಮಾಡ್ಕೊಂಡು ಹೋಗೋಕ್ಕೆ ತಗೊಂಡು ಕೆಲಸ ಮಾಡಿಸ್ಬೋದು, ಮಾಡ್ಸೋಕ್ಕಾಗ್ತಿಲ್ಲ. ಇವತ್ತು ಜಿಲ್ಲಾದ್ಯಂತ ಡೆಂಗ್ಯೂ ಬಂದು ಸಾಯ್ತಿದ್ದಾರೆ. ಇವತ್ತು ಒಂದೇ ಒಂದು ಶಾಸಕರು ಬಂದ್ಬಿಟ್ಟು ಒಂದು ನಮ್ಮ THO ಆಗಿರ್ಬೋದು, ಇಲ್ಲ ವೈದ್ಯಾಧಿಕಾರಿಗಳು ಯಾರೇ ಇರ್ಬೋದು, ಅವ್ರನ್ನ ಕರೆದು ಒಂದು ಸಭೆ ಮಾಡಿಬಿಟ್ಟು ಕೇಳ್ಬೋದು ಏನಾಗಿದೆ ಅಂತ ಹೇಳ್ಬಿಟ್ಟು. ಇವ್ರು ಸಭೆ ಮಾಡೋಕ್ಕೂ ಇಲ್ಲ. ಇಲ್ಲಿ ಒಬ್ರು ಸತ್ತೋದ ಮೇಲೆ ನಾವು ಸಭೆ ಕರೀತಾರ ಅನ್ನೋದೊಂದು ಪ್ರಶ್ನೆ ಆಗಿದೆ. ಇವತ್ತು ಮೂಲಭೂತವಾಗಿ ಅಂಗನವಾಡಿಗಳಲ್ಲೆಲ್ಲ ಏನಾಗಿದೆ, ಪ್ಯೂರಿಟ್ ವಾಟರ್ ಟ್ಯಾಂಕ್ಸ್ನೆಲ್ಲ ಅಳವಡಿಸಿದ್ದಾರೆ. ಹೆಚ್ಚು ಕಡಿಮೆ 6 ತಿಂಗಳು 7 ತಿಂಗಳು ಆಗ್ತಾ ಬಂದಿದೆ. ಇವತ್ತವರೆಗೂ ವಾಟರ್ ಕನೆಕ್ಟಿವಿಟಿ ಇಲ್ಲ, ಪೈಪ್ ಲೈನ್ ಕನೆಕ್ಟಿವಿಟಿ ಇಲ್ಲ. ಇದನ್ನ ನೋಡಿಲ್ಲ. ಯಾವ್ದಾದ್ರು ಒಂದೇ ಒಂದು ರಸ್ತೆಗೆ ಪ್ರತಿ ಒಂದು ಊರಲ್ಲೂ ರಸ್ತೆ ಬುದ್ಧಿ ಪೂಜೆ ಮಾಡಿದ್ರು ಮಾಡ್ಕೊಂಡು ಬಂದಿದ್ದಾರೆ ಅವತ್ತಿಂದನು. ಇವತ್ತವರೆಗೂ ಒಂದೇ ಒಂದು ರಸ್ತೆಯಲ್ಲಿ ಯಾವ್ದಾದ್ರು ಒಂದು ಸಣ್ಣ ಮಣ್ಣು ಒಂದು ಗುಂಡಿ ಮುಚ್ಚಕ್ ಆಗ್ತಾ ಇಲ್ಲ ಶಾಸಕರ ಕೈಯಲ್ಲಿ. ಯಾಕೆ ಈ ತರ ಆಡಳಿತ ಮಾಡ್ತಾ ಇದ್ದಾರೆ ಶಾಸಕರು? ಏನು ಸ್ಟಾರ್ಟಿಂಗ್ ಬರೋಕ್ಕಿಂತ ಮುಂಚೆ ನಾನು ಭ್ರಷ್ಟಾಚಾರ ತೊಲಗಿಸ್ತೀನಿ, ಇಲ್ಲಿ ಭ್ರಷ್ಟಾಚಾರ ತೊಲಗಿಸ್ಬಿಡ್ತೀನಿ, ಯಾವುದೇ ಲಂಚ ಮುಕ್ತ ಬೇಲೂರು ಮಾಡ್ತೀನಿ ಅಂತಂದ್ರು. ಇವತ್ತು ಯಾವ ಇದ್ರೊಳಗಡೆ ಯಾವ ಕಚೇರಿಲಿ ಇವತ್ತು ಲಂಚ ಇಲ್ದಲ್ಲ ಇದೆ ಅನ್ನೋದನ್ನು ತೋರಿಸ್ಲಿ. ಪ್ರತಿ ಒಂದು ಕಚೇರಿಯಲ್ಲೂ ಲಂಚ ನಡೀತಿದೆ. ಯಾವ್ದಾರ ಒಂದ್ರಲ್ಲಿಲ್ವಾ? ಯಾವ್ದಾರು ಒಂದು ಕಚೇರಿಯಲ್ಲಿ ತೋರಿಸ್ಬಿಡ್ಲಿ ಶಾಸಕರು ಬಂದ್ಬಿಟ್ಟು. ಎಲ್ಲ ಅಧಿಕಾರಿಗಳಿಗೆ ಫೋನ್ ಮಾಡೋದು, ಬೈಯೋದು. ಯಾರೋ ಅಧಿಕಾರಿಗಳು ಕೆಲಸ ಮಾಡಕ್ಕೆ ನಿಲ್ಲಕ್ಕೆ ಇಲ್ಲ. ಈಗ ಓಡ್ತಿದ್ದಾರೆ ಎಲ್ಲರೂ ಎದುರ್ಕೊಂಡು. ಯಾಕೆ ಈ ಥರ ಆಡಳಿತ ಯಾಕೆ ಮಾಡಬೇಕು? ಎಲ್ಲ ಅನುದಾನ ತರಲಿ, ನಮ್ಮ ಸಹಕಾರನೂ ಇರುತ್ತೆ ಜೊತೆಲಿ. ಏನು ಸರ್ಕಾರದಿಂದ ಅನುದಾನ ಬರುತ್ತೆ, ನಾವು ಜೊತೆ ಕೂಡ್ಕೊಂಡು ಹೋಗಿ ತಗೊಂಡು ಹೋಗ್ತೀವಿ. ಇಲ್ಲಿ ಶಾಸಕರು ಜವಾಬ್ದಾರಿನ ತಗೋಬೇಕಾಗಿರೋದು ಮೊದಲನೇದು. ಪ್ರಥಮ ಪ್ರಜೆ ಬೇಲೂರಿಗೆ ಅವ್ರು ಅದನ್ನ ಜವಾಬ್ದಾರಿ ತಗೋಬೇಕು. ತಾಲೂಕು ಕಚೇರಿಗಳಿಲ್ವಾ, ಅಥವಾ ಈ ನಮ್ಮ ಇಂಥದ್ದು ಗ್ರಾಮ ಪಂಚಾಯತಿಗಳಲ್ಲಿಲ್ವಾ? ಯಾರು ಒಂದು ಸಣ್ಣ ಸ್ವತ್ತು ಮಾಡಕ್ ಹೋದ್ರೆ 500,000 ಕೇಳ್ತಾರೆ PDOಗಳು. ಇದು ಕೇಳಬಾರ್ದು, ಇದನ್ನೆಲ್ಲ ಮಾಡಬಾರ್ದು. PRD ಇಲ್ವಾ, ಜಿಲ್ಲಾ ಪಂಚಾಯತಿಲಿಲ್ವಾ, PWD ಪ್ರತಿ ಒಂದು ಇಲಾಖೆಯಲ್ಲೂ ಇದೆ. ಯಾವ ಇಲಾಖೆಯಲ್ಲೂ ಇಲ್ಲ. ಬಂದು ಹೇಳಿದ ತಕ್ಷಣ ನಾನು ಭ್ರಷ್ಟಾಚಾರ ತೊಲಗಿಸ್ಬಿಡ್ತೀನಿ ಬೇಲೂರಿಗೆ, ನನ್ನ ಶಾಸಕರನ್ನ ಮಾಡಿ ಅಂತಂದ್ರು.
ಜನ ಆಯ್ಕೆ ಮಾಡಿ ಕಳಿಸಿದ್ರು. ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಏನಿದೆ ಅನ್ನೋದನ್ನ ತೀರ್ಪು ಕೊಟ್ಟಿದ್ದಾರೆ ಎಲ್ಲರೂ ಜನ. ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಕೆಡಿಪಿ ತಾಲೂಕು ಸದಸ್ಯರು ಆದ ನವೀನ್ ಜ್ಯೋತಿ ಇದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.